ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಕರೆಂಟ್ ಎನರ್ಜೀಸ್ ಅವರ ಥಾಟ್ಸ್ ಅವರ ಫೀಲಿಂಗ್ಸ್ ಏನು ಅಂತ ಅಂದ್ಬಿಟ್ಟು ನೋಡೋಣ. ಆ್ಯಂಡ್ ನಿಮ್ಗೆ ಏನಾದರೂ ಈ ಒಂದು ರೀಡಿಂಗಲ್ಲಿ ಯಾವುದಾದ್ರೂ ಒಂದು ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಂದರೆ ನಾನು ಒಂದು ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಆ್ಯಂಡ್ ನಿಮ್ಗೆ ಏನಾದರೂ ಪರ್ಸನಲ್ ಟ್ಯಾರೋ ರೀಡಿಂಗ್ ಬೇಕಿದ್ರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ನೀವು ಕಾಲ್ ಅಥವಾ ಮೆಸೇಜ್ ಮಾಡಿ ಪರ್ಸನಲ್ ಟ್ಯಾರೋ ರೀಡಿಂಗ್ನ ಪಡಿಬೋದು. ಓಕೆ, ವಿಲ್ ಸಿ ಈ ಪರ್ಸನ್ ಎನರ್ಜಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಮೋರ್ ಓವರ್ ನಿಮ್ಗೆ ಏನಾದರೂ ರೇಖಿ ಕ್ಲಾಸಸ್ ಮತ್ತು ಟ್ಯಾರೋ ಕ್ಲಾಸಸ್ಗೆ ಎನ್ರೋಲ್ ಆಗಬೇಕು ಅಂದರೆ ನಾನು ಒಂದು ವಾಟ್ಸಪ್ ನಂಬರ್ಗೆ ಕಾಲ್ ಮಾಡಿ. ಓಕೆ, ವಿಲ್ ಸಿ ದ್ಯಾಟ್ ನಿಮ್ಮ ಪರ್ಸನ್ ಎನರ್ಜಿ ಯಾವ ಥರ ಇದೆ. ಆ್ಯಕ್ಚುಲಿ ನೈಸ್ ಏಸ್ ಆಫ್ ಪೆಂಟಿಕಲ್ಸ್ ಅಂತ ಬರ್ತಾ ಇದೆ. ಏಸ್ ಆಫ್ ಪೆಂಟಿಕಲ್ಸ್ ಅಂತ ಅಂದರೆ ಒಂಥರ ಈ ಪರ್ಸನ್ ಫಿನಾನ್ಷಿಯಲಿ ಅವರು ನಿಮ್ಮ ಹತ್ರ ಒಂದು ಹೆಲ್ಪ್ ಏನಾದರೂ ತೊಗೊಂಡಿದ್ರೆ ಆ ಪರ್ಸನ್ ಮತ್ತೆ ವಾಪಸ್ ನಿಮಗೆ ಆ ಅಮೌಂಟನ್ನು ರಿಟರ್ನ್ ಮಾಡೋದಕ್ಕಾದರೂ ನಿಮ್ಮ ಹತ್ರ ಮಾತಾಡಿಸ್ಕೊಂಡು ಬರ್ತಾರೆ ಅಂತ ಅಂದ್ಬಿಟ್ಟು ಕಾಣಿಸ್ತಿದೆ. ಅವ್ರಿಗೊಂದು ಸಾಲಿಡ್ ಕಮಿಟ್ಮೆಂಟ್ ಕೊಡಬೇಕು. ಅಂದರೆ ನಿಮ್ಮ ಹತ್ರ ಬಂದು ಆ ಒಂದು ಫಿನಾನ್ಷಿಯಲಿ ಹೆಲ್ಪ್ ಏನಿತ್ತು ಅದನ್ನು ಮತ್ತೆ ವಾಪಸ್ ಕೊಟ್ಟು ನಿಮ್ಮ ಹತ್ರ ಏನಂತಾರೆ ರಿಲೇಷನ್ಶಿಪ್ನ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಅಂದ್ಕೊಳ್ತಿದ್ದಾರೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಆ್ಯಕ್ಚುಲಿ ನೈಸ್ ಕಾರ್ಡ್, ಫಸ್ಟ್ ಕಾರ್ಡೇ ಇಷ್ಟು ಚೆನ್ನಾಗಿದೆ. ನೋಡೋಣ ಹೋಗ್ತಾ ಹೋಗ್ತಾ ಇನ್ನು ಏನೇನು ಬರುತ್ತೆ ಅಂತ. ಇನ್ ಕೇಸ್ ನಿಮ್ಮ ಮತ್ತು ಅವರ ಮಧ್ಯೆ ಯಾವುದಾದ್ರೂ ಒಂದು ಫಿನಾನ್ಷಿಯಲ್ ಹೆಲ್ಪ್ ಆ ಥರ ಏನಾದರೂ ಆಗಿದ್ದು ಒಬ್ರಿಗೆ ಒಬ್ಬರು ಸಪೋರ್ಟ್ ಮಾಡ್ತಾ ಇದ್ರೆ ಈ ಪರ್ಸನ್ ಆ ಸಪೋರ್ಟ್ಗೋಸ್ಕರ ಆದರೂ ವಾವ್ ಏಸ್ ಆಫ್ ಸ್ವಾರ್ಡ್ ಅಂತ ಅಂದರೂ ಕೂಡ ಈ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಅವ್ರಿಗೆ ನಿಮ್ಮದೇ ಆದಂತಹ ಆಲೋಚನೆ ಇದೆ. ನಿಮ್ಮ ಬಗ್ಗೆ ಅವರು ಓವರ್ ಥಿಂಕ್ ಮಾಡ್ತಿದ್ದಾರೆ. ಯಾವಾಗಲೂ ಏನೋ ಒಂದು ಆ ಪರ್ಸನ್ಗೆ ಒಂದು ಕನ್ಫ್ಯೂಷನ್ ಇರುತ್ತೆ. ಆ ಕನ್ಫ್ಯೂಷನ್ಗೆ ಒಂದು ಕ್ಲಾರಿಟಿನ ಈ ಪರ್ಸನ್ನು ಹುಡುಕ್ಕೊಳ್ತಿದ್ದಾರೆ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಈ ಪರ್ಸನ್ ನಿಮ್ಮನ್ನು ದೂರ ಮಾಡಿರ್ಬೋದೇನೋ, ಬಟ್ ಈ ಪರ್ಸನ್ ನಿಮ್ಮ ಕಾಂಟ್ಯಾಕ್ಟಲ್ಲಿ ಇನ್ನೂ ಇರೋದಕ್ಕೆ ಇಷ್ಟಪಡ್ತಾರೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಬಿಕಾಸ್ ಆ ಪರ್ಸನ್ ಮೈಂಡಲ್ಲಿ ಇನ್ನೂ ನಿಮ್ಮ ಆಲೋಚನೆ ಅನ್ನುವಂಥದ್ದಿದೆ. ಸೊ ವೆರಿ ನೈಸ್, ಎರಡು ಏಸ್ ಅಂತ ಬರ್ತಾ ಇದೆ. ಓಕೆ, ವಿಲ್ ಸಿ ಫರ್ದರ್. ಯಾಕೆಂದರೆ ಅವ್ರ ಆಲೋಚನೆ ನಿಮ್ಮದೇ ಆಗಿದೆ. ಏನು ಯೋಚನೆ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ನೋಡಿ. ಓಕೆ, ಸ್ಟಾರ್ ಕಾರ್ಡ್ ಬರ್ತಿದೆ. ಸ್ಟಾರ್ ಕಾರ್ಡ್ ಇಸ್ ಅ ಕಾರ್ಡ್ ಆಫ್ ಕಾರ್ಮಿಕ್ ಕಾರ್ಡ್. ಓಕೆ, ಸೊ ಈ ಪರ್ಸನ್ ನಿಮ್ಮನ್ನು ಒಂದು ಪ್ರೀತಿ ವಿಶ್ವಾಸ ಅನ್ನೋವಂಥದ್ದು ಏನು ಫೀಲ್ ಮಾಡ್ತಿದ್ದಾರೆ ಅದು ಪ್ರೆಸೆಂಟ್ ಲೈಫಲ್ಲಲ್ಲ, ಇದು ಪಾಸ್ಟ್ ಲೈಫಿಂದ ಬರ್ತಾ ಇದೆ ಅನ್ನೋವಂಥದ್ದು ಕಾಣಿಸ್ತಿದೆ. ಆ ಪರ್ಸನ್ ನಿಮ್ಮನ್ನ ಒಂದು ಪಾಸ್ಟ್ ಲೈಫಲ್ಲೇ ಕನೆಕ್ಟ್ ಆಗಿ ನೀವಿಬ್ಬರು ತುಂಬ ಕ್ಲೋಸ್ ಆಗಿದ್ರಿ. ಆ್ಯಂಡ್ ಸ್ಟಾರ್ ಕಾರ್ಡ್ ಇಸ್ ಅ ಕಾರ್ಮಿಕ್ ಕಾರ್ಡ್. ಆ ಪರ್ಸನ್ ನಿಮಗೆ ಒಬ್ಬ ಕಾರ್ಮಿಕ್ ಪರ್ಸನ್ ನಿಮ್ಮ ಒಂದು ಜೀವನದಲ್ಲಿ ಈಗ ಅವರು ಬರಬೇಕು ಅಂತ ಇದ್ದರೆ ಅದಕ್ಕೆ ಒಂದು ಮೀನಿಂಗ್ ಅನ್ನುವಂಥದ್ದಿದೆ. ಹಾಗಾಗಿ ಈ ಪರ್ಸನ್ ನಿಮ್ಮಿಂದ ದೂರ ಹೋದರೂ ಮತ್ತೆ ವಾಪಸ್ ರೀಕಾಂಟ್ಯಾಕ್ಟ್ ಮಾಡೋದು ಅಥವಾ ನಿಮ್ಮ ಬಗ್ಗೆ ಅವರು ತಿಳ್ಕೊಳ್ಳೋದು ಏನಕ್ಕೆ ಮಾಡ್ತಾರೆ ಅಂದರೆ ಈ ಪರ್ಸನ್ ಕಾರ್ಮಿಕ್ ಪರ್ಸನ್. ಬಟ್ ಆ ಪರ್ಸನ್ ಪ್ರಿಟೆಂಡ್ ಮಾಡ್ತಿದ್ದಾರೆ, ನನಗೆ ಈ ಪರ್ಸನ್ ಬೇಡ ಅಥವಾ ಐ ಡೋಂಟ್ ಕೇರ್ ಅನ್ನೋ ಥರ ಈ ಪರ್ಸನ್ ಪ್ರಿಟೆಂಡ್ ಮಾಡ್ತಿದ್ದಾರೆ. ಅವರ ಬಿಗ್ಗೆಸ್ಟ್ ಫಿಯರ್ ಏನು ಗೊತ್ತಾ, ನಿಮ್ಮನ್ನ ಅವರು ಕಳ್ಕೊಂಡ್ಬಿಡ್ತಾರೆ ಅನ್ನೋವಂಥದ್ದು. ಅವ್ರಿಗೆ ನಿಮ್ಮನ್ನ ಕಳ್ಕೊಳ್ಳೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ, ಆದರೆ ಅವ್ರು ಮಾತ್ರ ನಾಟಕ ಆಡ್ತಿದ್ದಾರೆ. ಓಕೆ, ನನಗೆ ಈ ಪರ್ಸನ್ ಬೇಡ ಅನ್ನೋ ಥರ. ಬಟ್ ಆ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ನಿಮ್ಮ ಮತ್ತು ಅವರ ಮಧ್ಯೆ ಒಂದು ಕಮಿಟ್ಮೆಂಟ್ ಅನ್ನುವಂಥದ್ದಿದೆ. ಆ ಕಮಿಟ್ಮೆಂಟ್ನ ಹೇಗೆ ಕ್ಯಾರಿ ಮಾಡಬೇಕು ಅನ್ನೋದು ಈ ಪರ್ಸನ್ಗೆ ಗೊತ್ತಾಗ್ತಿಲ್ಲ ಅಂತ ಅಂದ್ಬಿಟ್ಟು ಕಾಣಿಸ್ತಿದೆ. ಸೊ ವಿಲ್ ಸಿ ಅವರ ಎನರ್ಜಿ ವೈಸ್ ಫರ್ದರ್ ಏನಿದೆ ಅಂತ. ಬಿಕಾಸ್ ಕಾರ್ಡ್ಸ್ ತುಂಬ ಪಾಸಿಟಿವ್ ಆಗಿ ಬರ್ತಿದೆ. ನನಗೆ ತೊಗೊಳ್ಳಲ್ಲ. ನೆಕ್ಸ್ಟ್ ವಿಲ್ ಸಿ ಯಾವುದಾದ್ರೂ ಕಾರ್ಡ್ ಬರುತ್ತಾ ಅಂತ. ಓಕೆ, 2 of Cups and 10 of Cups. Oh my God, both are very positive cards. ಈ ಪರ್ಸನ್ ನಾನು ಆಲ್ರೆಡಿ ಹೇಳಿದೆ, ನೀವಿಬ್ಬರು ಕಾರ್ಮಿಕ್ ಎನರ್ಜಿ, ನೀವಿಬ್ಬರು ಪಾಸ್ಟ್ ಲೈಫಿಂದ ಬಂದಿದ್ದೀರಾ ಅಂತ ಅಂದ್ಬಿಟ್ಟು. ಸೊ ನೀವಿಲ್ಲಿ ನೋಡ್ಬೋದು 2 of Cups ಅಂತ ಬರ್ತಿದೆ. ಈ ಪರ್ಸನ್ಗೆ ನಿಮ್ಮನ್ನ ಮೀಟ್ ಮಾಡಬೇಕು, ನಿಮ್ಮ ಜೊತೆ ಹೊರಗಡೆ ಹೋಗಬೇಕು ಅಥವಾ ಒಂದು ಫಿಲಾಮ್ಗೆ ಹೋಗಬೇಕು ಅಥವಾ ರೆಸ್ಟೋರೆಂಟ್ಗೆ ಹೋಗಬೇಕು ಅನ್ನೋ ಒಂದು ಮೈಂಡ್ಸೆಟ್ ಇದೆ. ನಿಮ್ಮ ಹತ್ರ ಅವರು ಟೈಮ್ ಸ್ಪೆಂಡ್ ಮಾಡಬೇಕು, ನೀವಿಬ್ಬರು ಈ ಥರ ಜಾಲಿಯಾಗಿ ಜೊತೆಯಾಗಿ ಹೊರಗಡೆ ಓಡಾಡಬೇಕು ಅಂತ ಅಂದ್ಬಿಟ್ಟು ಆ ಪರ್ಸನ್ಗೆ ಫೀಲ್ ಆಗ್ತಾ ಇದೆ. ಬಟ್ ಆ ಪರ್ಸನ್ನು ಪ್ರಿಟೆಂಡ್ ಮಾಡ್ತಿದ್ದಾರೆ, ನಾಟಕ ಆಡ್ತಿದ್ದಾರೆ. ನಿಮ್ಮ ಮುಂದೆ ಅವ್ರೇನೂ ಕೇರೇ ಮಾಡಲ್ಲ ಅನ್ನೋ ಥರ. ಬಟ್ ಬ್ಯಾಕ್ ಎಂಡಲ್ಲಿ ನಿಮ್ಮ ಬಗ್ಗೆ ಆ ಪರ್ಸನ್ ತುಂಬ ಕೇರ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಕಾಣಿಸ್ತಿದೆ. ಸೊ ಅವರು ಒಂಥರ ನಿಮ್ಮ ಜೊತೆ ಒಂದು ರೊಮ್ಯಾಂಟಿಕ್ ಆಗಿ ಅಥವಾ ಒಂದು ಲವ್ ಡೇಟ್ ಅಂತ ಹೇಳ್ತೀವಲ್ಲ ಆ ಥರ ನಿಮ್ಮ ಜೊತೆ ಇರಬೇಕು, ಹೊರಗಡೆ ಹೋಗಬೇಕು ಅಂತ ಅಂದ್ಬಿಟ್ಟು ಪರ್ಸನ್ ಪ್ಲೇ ಮಾಡ್ತಿದ್ದಾರೆ ನಿಮ್ಮ ಹತ್ರ. ಅಂದರೆ ನಿಮ್ಮ ಹತ್ರ ಅವ್ರು ಹೇಳ್ಕೊಂಡಿಲ್ಲ ಅಂದರೂ ಅವರ ಆಲೋಚನೆ ಬಂದು ನಿಮ್ಮ ಹತ್ರ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋವಂಥದ್ದಿದೆ. ಸೊ ನೀವು ಮೇ ಬಿ ಇದಕ್ಕೆ ಪ್ರಿಪೇರ್ ಆಗಿದ್ದೀರೋ ಇಲ್ವೋ, ಬಟ್ ಆ ಪರ್ಸನ್ ಮಾತ್ರ ವೆಲ್ ಪ್ರಿಪೇರ್ ಆಗ್ತಾ ಇದ್ದಾರೆ. ನಿಮ್ಮ
ಜೊತೆಗೆ ಅವರು ಎಲ್ಲಾದರೂ ಟೈಮ್ ಸ್ಪೆಂಡ್ ಮಾಡಬೇಕು, ಎಲ್ಲಾದರೂ ಹೋಗಬೇಕು ಅಂತ ಅಂದ್ಬಿಟ್ಟು ಆ ಪರ್ಸನ್ ಆದಷ್ಟು ಬೇಗ ಅವರ ಫೀಲಿಂಗ್ಸ್ನ ಅವರು ಎಕ್ಸ್ಪ್ರೆಸ್ ಮಾಡ್ಕೋಬೇಕು, ಹೇಳ್ಕೋಬೇಕು ಅನ್ನೋವಂಥದ್ದಿದೆ. ನೀವು ಇಲ್ಲಿ ನೋಡ್ಬೋದು 2 ಆಫ್ ಕಪ್ಸ್ ಅಂತ ಅಂದರೆ ಇಬ್ಬರು ವ್ಯಕ್ತಿಗಳು ಹೇಗೆ ಟೈಟಾಗಿ ಇಟ್ಕೊಂಡಿದ್ದಾರೆ. ಆ್ಯಂಡ್ ಇಲ್ಲಿ 10 ಆಫ್ ಕಪ್ಸ್ ಅಂತ ಅಂದರೆ ಈ ಪರ್ಸನ್ ಹೇಗೆ ಒಬ್ಬರ ಮೇಲೆ ಒಬ್ಬರು ರೆಸ್ಪಾನ್ಸಿಬಿಲಿಟೀಸ್ನ ಬಿಟ್ಟು ಒಂದು ಜಾಲಿಯಾಗಿ ಜೀವನನ ಎಂಜಾಯ್ ಮಾಡ್ತಿದ್ದಾರೆ, ಆ ಥರ ಈ ಪರ್ಸನ್ ಇರಬೇಕು ಅಂತ ಅಂದ್ಬಿಟ್ಟು ಅನ್ಕೊಳ್ತಿದ್ದಾರೆ. ಜೀವನದಲ್ಲಿ ಎಷ್ಟೇ ಕಷ್ಟ ಬಂದ್ರೂ ಪ್ರೆಸೆಂಟಲ್ಲಿ ಹ್ಯಾಪಿ ಆಗಿರೋಣ, ಯಾಕೆ ನಾನು ಇಷ್ಟೊಂದು ತಲೆ ಕೆಡಿಸ್ಕೋಬೇಕು, ನಾನು ಮತ್ತೆ ಈ ಪರ್ಸನ್ ಜೊತೆ ರಿಲೇಷನ್ಶಿಪ್ನ ಕಂಟಿನ್ಯೂ ಮಾಡೋಣ. ಬಿಕಾಸ್ ಅಲ್ಟಿಮೇಟ್ಲಿ ಅವ್ರಿಗೆ ಬೇಕಾಗಿರೋ ಅಂಥದ್ದು ಒಂದು ಖುಷಿ. ಓಕೆ, ಆ ಖುಷಿ ನಿಮ್ಮ ಹತ್ರ ಇದೆ, ನಿಮ್ಮ ಹತ್ರ ಬಂದರೆ ಆ ಪರ್ಸನ್ಗೆ ಆ ಖುಷಿ ಸಿಗುತ್ತೆ ಅಂತ ಅಂದ್ಬಿಟ್ಟು ಆ ಪರ್ಸನ್ ಯೋಚನೆ ಮಾಡ್ತಿದ್ದಾರೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಸೊ ಆ್ಯಕ್ಚುಲಿ ಈ ಕಾರ್ಡ್ಸ್ ಎಲ್ಲ ನೋಡ್ತಿದ್ರೆ ನನಗೇನು ಅನ್ನಿಸ್ತಿದೆ ಅಂದರೆ ಆದಷ್ಟು ಬೇಗ ಈ ಪರ್ಸನ್ ನಿಮ್ಮನ್ನ ಮೀಟ್ ಮಾಡ್ಬೋದು. ಯಾಕೆಂದರೆ ಇದು ಆ ಕಾರ್ಡ್ ಇಸ್ ಲೈಕ್ ಅ ನ್ಯೂ ಬಿಗಿನಿಂಗ್. ನಿಮ್ಮ ಜೀವನದಲ್ಲಿ ಏನೋ ಒಂದು ಶುರು ಆಗುತ್ತೆ, ಏನೋ ಒಂದು ರಿಲೇಷನ್ಶಿಪ್ ರೀಸ್ಟಾರ್ಟ್ ಆಗುತ್ತೆ, ನಿಮ್ಗೊಂದು ಹೋಪ್ ಇರಲಿ, ಈ ಪರ್ಸನ್ ಮತ್ತೆ ರೀಕನ್ಸಲೇಷನ್ ಆಗುವಂಥ ಚಾನ್ಸಸ್ ಇದೆ. ಬಿಕಾಸ್ 10 ಆಫ್ ಕಪ್ಸ್ ಅಂತ ಅಂದರೆ ನಿಮ್ಮ ಜೊತೆಗೆ ಅವರು ಮೆಂಟಲಿ, ಫಿಸಿಕಲಿ, ಎಮೋಷನಲಿ ತುಂಬ ಹ್ಯಾಪಿ ಆಗಿದ್ದಾರೆ, ನಿಮ್ಮ ಹತ್ರ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಬಿಟ್ಟು ಆ ಪರ್ಸನ್ ಅಂದ್ಕೊಳ್ತಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಬರ್ತಾ ಇರೋದು. ಸೊ ಈ ಒಂದು ಕಾರ್ಡ್ ತುಂಬ ಅಂದರೆ ತುಂಬ ಪಾಸಿಟಿವ್ ಅಂತ ಅಂದ್ಬಿಟ್ಟು ಹೇಳ್ತೀನಿ ಇವತ್ತಿನ ರೀಡಿಂಗಲ್ಲಿ. ಸೊ ನೋಡೋಣ ಈ ಪರ್ಸನ್ನ ಇನ್ನು ಏನು ಫೀಲ್ ಮಾಡ್ತಿದ್ದಾರೆ, ಅವರ ಫೀಲಿಂಗ್ಸ್ ಇನ್ನು ಏನಾಗಿದೆ ಅಂತ ಅಂದ್ಬಿಟ್ಟು ನೋಡೋಣ. ಓಕೆ, ಸೊ ಸಿ. ಓಕೆ, ಸಪ್ರೇಷನ್, ಟಾಕ್ಸಿಸಿಟಿ ಆ್ಯಂಡ್ ಫ್ಯಾಸಿನೇಷನ್. ಓಕೆ, ಸಿ ನಿಮ್ಮ ಫೀಲಿಂಗ್ ಅವರ ಫೀಲಿಂಗ್ ಎರಡೂ ಇಲ್ಲಿ ಬಂದಿದೆ. ಈಗ ನೀವಿಬ್ಬರು ದೂರ ಇದ್ದೀರಾ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಅಂದರೆ ಒಬ್ಬರು ಇನ್ನೊಬ್ಬರ ಬಗ್ಗೆ ತುಂಬ ಯೋಚನೆ ಮಾಡ್ತಿದ್ದೀರಾ, ಬಟ್ ಡಿಫಿಕಲ್ಟ್, ಕಷ್ಟ ಆಗ್ತಿದೆ ನಿಮಗೆ ಆ ಪರ್ಸನ್ ನಿಮ್ಮನ್ನು ದೂರ ಮಾಡಿ ಹೋಗಿರೋದು. ಅವರ ಆ್ಯಟಿಟ್ಯೂಡ್ ಆಗಿರ್ಬೋದು, ಅವರೀಗ ನಿಮ್ಮ ಹತ್ರ ಏನೂ ಮಾತಾಡದೇ ಇರೋದಾಗಿರ್ಬೋದು, ನೀವು ಫೋನ್ ಮಾಡಿದ್ರು ನಿಮ್ಮನ್ನು ಬ್ಲಾಕ್ ಮಾಡೋದು, ಅಥವಾ ನೀವೇನೋ ಅಪ್ರೋಚ್ ಮಾಡೋದಕ್ಕೆ ಹೋದರೆ ನೀವೇನೋ ಇಷ್ಟನೇ ಇಲ್ಲ ಅನ್ನೋ ಥರ ಈ ಪರ್ಸನ್ ಅಂದ್ಕೊಳ್ತಾ ಇರೋದು. ಬಿಕಾಸ್ ಇವ್ರಿಗೆ ಏನು ಅನ್ನಿಸ್ತಿದೆ ಅಂತ ಅಂದರೆ ನೀವೇನಾದರೂ ಮೈಂಡ್ ಗೇಮ್ ಮಾಡ್ತಿದ್ದೀರಾ, ನಿಮ್ಮಲ್ಲೇ ಏನಾದರೂ ಒಂದು ಪ್ರಾಬ್ಲಮ್ ಇದೆಯಾ, ಅಥವಾ ಅಂದರೆ ನೀವೇನಾದರೂ ನಿಮ್ಮ ಲೈಫಲ್ಲಿ ಈ ಪರ್ಸನ್ಗೆ ದುಡ್ಡಿಗಾಗಿ ಅವ್ರನ್ನ ಮೀಟ್ ಮಾಡಿದ್ರಾ, ಅಥವಾ ಫಿಸಿಕಲ್ಗಾಗಿ ಮೀಟ್ ಮಾಡಿದ್ರಾ, ನಿಮ್ಮ ಇಂಟೆನ್ಷನ್ ಏನು ಅನ್ನೋದು ಆ ಪರ್ಸನ್ಗೆ ಅರ್ಥ ಆಗ್ತಿಲ್ಲ. ಆ ಈ ಒಂದು ಪರ್ಸನ್ ನೀವೇನೋ ಒಂದು ಟಾಕ್ಸಿಕ್ ಅಂತ ಅನ್ನಿಸ್ತಿದೆ. ಅಂದರೆ ನೀವು ಏನೋ ಒಂದು ತಪ್ಪು ಮಾಡಿದ್ದೀರಾ, ಆ ತಪ್ಪೇ ಅವ್ರಿಗೆ ಕಾಣಿಸ್ತಿದೆ ಹೊರತು ನಿಮ್ಮ ರಿಯಲ್ ಫೀಲಿಂಗ್ಸ್ ಅವ್ರಿಗೆ ಅರ್ಥ ಆಗ್ತಿಲ್ಲ. ಮೇ ಬಿ ನೀವು ತುಂಬ ಓವರ್ ಲವ್ವೇ ಅವ್ರಿಗೆ ಇರಿಟೇಷನು ಆಗಿರ್ಬೋದು, ಅದೇ ಏನು ನಿಮ್ಮ ಮೈಂಡ್ ಗೇಮ್ ಅಂತ ಆ ಪರ್ಸನ್ ಅಂದ್ಕೊಂಡಿರ್ಬೋದು. ಅವರ ಲೈಫ್ನ ನೀವು ಸ್ಪಾಯ್ಲ್ ಮಾಡೋದಕ್ಕೆ ಏನೋ ಮೈಂಡ್ ಗೇಮ್ ಯೂಸ್ ಮಾಡ್ತಿದ್ದೀರಾ ಅಂತ ಅನ್ಕೋತಿರ್ಬೋದು. ಸೊ ಈ ಪರ್ಸನ್ಗೆ ಒಂದು ಮೈಂಡ್ ಸೆಟ್ ಇದೆ ಅನ್ನೋವಂಥದ್ದು ಕಾಣಿಸ್ತಿದೆ. ನೀವೆಲ್ಲೋ ಆ ಪರ್ಸನ್ನ ಮಿಸ್ಯೂಸ್ ಮಾಡ್ಕೊಳ್ತಿದ್ದೀರಾ, ಒಂದು ಫಿನಾನ್ಷಿಯಲ್ಗೋ ಅಥವಾ ಒಂದು ನಿಮ್ಮ ಆಸೆನ ತೀರಿಸ್ಕೊಳ್ಳೋದಕ್ಕೆ ಆ ಪರ್ಸನ್ನ ಎಲ್ಲೋ ಮಿಸ್ಯೂಸ್ ಮಾಡ್ಕೊಳ್ತಿದ್ದೀರಾ ಅನ್ನೋ ಒಂದು ಮೈಂಡ್ ಸೆಟ್ ಇದೆ. ಬಟ್ ಆ ಪರ್ಸನ್ಗೆ ಏನು ಅಂತ ಅಂದರೆ ನಿಮ್ಮ ಒಂದು ಕ್ಯೂಟ್ ಸ್ಮೈಲ್ ಅಥವಾ ನಿಮ್ಮ ಒಂದು ವೇ ಆಫ್ ಬಿಹೇವಿಯರ್ ಆ ಪರ್ಸನ್ಗೆ ತುಂಬ ಅಟ್ರ್ಯಾಕ್ಟ್ ಮಾಡ್ತಿದೆ. ಇನ್ನು ಅವರ ಒಂದು ಮಾತು, ಅವರ ಒಂದು ಕತೆ ನಿಮಗೆ ಇನ್ನು ರಿಲೇಷನ್ಶಿಪ್ಪಲ್ಲಿ ತುಂಬ ಚೆನ್ನಾಗಿ ಇರಬೇಕು ಅಂತ ಅಂದ್ಬಿಟ್ಟು ಆ ಪರ್ಸನ್ಗೆ ಅನ್ನಿಸ್ತಾ ಇದೆ. ಬಟ್ ಇದೇ ಕಾರ್ಡನ್ನು ನೀವು ಯೋಚನೆ ಮಾಡೋ ರೀತಿ, ನಿಮ್ಮ ಫೀಲಿಂಗ್ಸ್ ಅಂತ ತೊಗೊಂಡ್ರೆ ನೀವು ಕೂಡ ಅಷ್ಟೇ ಆ ಪರ್ಸನ್ನಿಂದ ದೂರ ಆಗೋದಕ್ಕೆ ನಿಮ್ಮ ಕೈಯಲ್ಲಿ ಆಗ್ತಿಲ್ಲ. ಬಟ್ ನಿಮ್ಗೆ ಗೊತ್ತು ಆ ಪರ್ಸನ್ ನಿಮಗೆ ರೈಟ್ ಪರ್ಸನ್ ಅಲ್ಲ, ಆ ಪರ್ಸನ್ ನಿಮ್ಮನ್ನ ಬೇಜಾರು ಮಾಡಿಸ್ತಾ ಇದ್ದಾರೆ, ಅವ್ರು ಏನೋ ಮೈಂಡ್ ಗೇಮ್ ಮಾಡ್ತಿದ್ದಾರೆ, ಅಥವಾ ಥರ್ಡ್ ಪಾರ್ಟಿ ಇರ್ಬೋದು, ಅಥವಾ ರಿಲೇಷನ್ಶಿಪ್ಪಲ್ಲಿ ಅವರು ತುಂಬ ಓಪನ್ ಆಗಿ ತುಂಬ ಟ್ರಾನ್ಸ್ಪರೆಂಟ್ ಆಗಿ ನಿಮ್ಮ ಹತ್ರ ಬಿಹೇವ್ ಮಾಡ್ತಿಲ್ಲ, ಅದು ನಿಮಗೆಲ್ಲೋ ಇರಿಟೇಷನ್ ಆಗ್ತಿದೆ. ಆ ಒಂದು ಸಪ್ರೇಷನ್ ನಿಮಗೆ ಬೇಜಾರಾಗ್ತಾ ಇದೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಬಟ್ ಸ್ಟಿಲ್ ನೀವು ಅವ್ರು ಎಷ್ಟೇ ತಪ್ಪು ಮಾಡಿದ್ರು ಕೂಡ ಆ ಪರ್ಸನ್ ನಿಮ್ಮ ಲೈಫಲ್ಲಿ ಇರಬೇಕು ಅಂತ ಅಂದ್ಕೊಳ್ತೀರಾ. ಬಿಕಾಸ್ ನೀವು ಆ ಪರ್ಸನ್ನ ಅಷ್ಟು ಇಷ್ಟಪಡ್ತಿದ್ದೀರಾ. ಬಿಕಾಸ್ ಅವರು ಏನೇ ತಪ್ಪು ಮಾಡಿದ್ರು ಅವ್ರನ್ನ ನೀವು ಕ್ಷಮಿಸಿ ಅವ್ರನ್ನ ಹತ್ರ ತೊಗೊಳ್ತೀರಾ ಅನ್ನೋವಂಥದ್ದು ಕಾಣಿಸ್ತಿದೆ. ಬಿಕಾಸ್ ನಿಮ್ಗೆ ಆ ಪರ್ಸನ್ ಇದ್ರೇ ನಿಮ್ಮ ಲೈಫಲ್ಲಿ ನಿಮ್ಗೇನೋ ಒಂದು ಖುಷಿ, ಸಂತೋಷ ಅನ್ನೋವಂಥದ್ದನ್ನು ನೀವು ಫೀಲ್ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು ಇಲ್ಲಿ ಫೀಲ್ ಆಗ್ತಾ ಇದೆ ನನಗೆ. ಸೊ ಆ್ಯಕ್ಚುಲಿ ದಿಸ್ ಕಾರ್ಡ್ ಲುಕ್ಸ್ ಲೈಕ್ ನೀವು ಈ ಪರ್ಸನ್ನ ಬಿಟ್ಟಿರೋದಕ್ಕೆ ತುಂಬ ಕಷ್ಟಪಡ್ತಿದ್ದೀರಾ ಅಂತ ಅಂದ್ಬಿಟ್ಟು. ಓಕೆ, ವಿಲ್ ಸಿ ಫರ್ದರ್ ಲೈಕ್ ಏನಾದರೂ ಗೈಡೆನ್ಸ್ ಇದೆಯಾ. ಬಿಕಾಸ್ ಅವರ ಎನರ್ಜಿ ನಿಮ್ಮ ಎನರ್ಜಿ ನೋಡ್ತಾ ಇದ್ರೆ ಇಬ್ಬರಿಗೂ ಒಂದಾಗಬೇಕು ಅನ್ನೋವಂಥದ್ದಿದೆ. ಬಟ್ ಆ ಪರ್ಸನ್ ಪ್ರಿಟೆಂಡ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಓಕೆ, ಗೈಡೆನ್ಸಲ್ಲಿ ದ ವರ್ಲ್ಡ್ ಕಾರ್ಡ್ ಬರ್ತಾ ಇದೆ. ವರ್ಲ್ಡ್ ಕಾರ್ಡ್ ಅಂತ ಅಂದರೆ ನಿಮ್ಮ ಜೀವನದಲ್ಲಿ ಸದ್ಯಕ್ಕೆ ನೀವು ಏನು ಅಚೀವ್ ಮಾಡಬೇಕು ಅಥವಾ ನಿಮ್ಮ ಸಕ್ಸಸ್ ನೀವೇನು ಆಗಬೇಕು, ನಿಮ್ಮ ಗೋಲ್ ಏನಿದೆ ಅದನ್ನು ರೀಚ್ ಮಾಡೋ ಕಡೆ ಫೋಕಸ್ ಮಾಡಿ. ಯಾರೋ ಏನೋ ಹೇಳಿದ್ರು ಅಂತ ಅಂದ್ಬಿಟ್ಟು ನಿಮ್ಮ ಜೀವನನ ಹಾಳು ಮಾಡ್ಕೋಬೇಡಿ. ಬಿಕಾಸ್ ಇಲ್ಲಿ ಇನ್ಫ್ಲೂಯೆನ್ಸ್ ಮಾಡೋರು ತುಂಬ ಜನ ಇದ್ದಾರೆ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇದೆ. ಸೊ ನಿಮ್ಮ ಲೈಫಲ್ಲಿ ಈಗ ಪ್ರೆಸೆಂಟಲ್ಲಿ ಏನೇ ಬಂದ್ರೂ ಕೂಡ
ಅದು ಒಂದು ಚಾಪ್ಟರ್ ಅಷ್ಟೇ ಹೊರ್ತು ಅದೇ ನಿಮ್ಮ ಲೈಫ್ ಅಲ್ಲ. ಸೊ ಅದ್ರ ಪಾಡು ಅದು ನಡೀಲಿ, ಅದರಿಂದ ನಿಮ್ಮ ಪರ್ಸ್ನಲ್ ಲೈಫ್ನ ನೀವು ಡಿಸ್ಟರ್ಬ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಅನ್ನೋವಂಥದ್ದು ಬರ್ತಿದೆ. ಓಕೆ, ವಿಲ್ ಸಿ ಫರ್ದರ್ ಇನ್ನು ಏನಿದೆ ಅಂತ ಅಂದ್ಬಿಟ್ಟು. ಓಕೆ, ದ ಟವರ್ ಮತ್ತು ಪೇಜ್ ಆಫ್ ಸ್ವಾರ್ಡ್ ಇದೆರಡು ತೊಗೊಳ್ತೀನಿ ನಾನು. ಟವರ್ ಮತ್ತು ಪೇಜ್ ಆಫ್ ಸ್ವಾರ್ಡ್ ಅಂತ ಅಂದರೆ ನೀವೇನೋ ಒಂದು ಆ್ಯನ್ಸೈಟಿ, ಡಿಪ್ರೆಷನ್ ಅಥವಾ ಓವರ್ ಥಿಂಕಿಂಗ್ ಅಥವಾ ಈ ಪರ್ಸನ್ ಬಗ್ಗೆ ತುಂಬ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ದೀರಾ ಅನಿಸುತ್ತೆ. ಬಿಕಾಸ್ ನೀವು ನೋಡ್ಬೋದು ಇಲ್ಲಿ ಫೌಂಡೇಶನ್ ಸ್ಟ್ರಾಂಗ್ ಆಗಿಲ್ಲ, ಇದೊಂದು ಟವರು. ನೀವಿಬ್ಬರು ಮೇಲೆ ಹೋಗಿದ್ರಿ, ಈ ವ್ಯಕ್ತಿ ಸಡನ್ನಾಗಿ ನಿಮಗೆ ಆಸೆ ಆಕಾಂಕ್ಷೆಗಳನ್ನ ತೋರಿಸಿ ಅಲ್ಲಿಂದ ಬೆಳೆಸ್ಬಿಟ್ಟಿದ್ದಾರೆ. ಬಟ್ ಈಗ ನಿಮ್ಗೆ ಎಂಡಾಗಿದೆ ಅಂತ ಅಂದರೆ ಈ ಪರ್ಸನಿಂದ ನೀವು ಮೂವ್ ಆನ್ ಆಗೋಕ್ಕೂ ಆಗ್ತಿಲ್ಲ, ಹಿಂದೆ ಹೋಗೋಕ್ಕೂ ಆಗ್ತಿಲ್ಲ, ಸ್ಟಕ್ ಎನರ್ಜಿ ಕಾಣಿಸ್ತಾ ಇದೆ. ಸೊ ಗೈಡೆನ್ಸ್ ಬಂದು ಇಲ್ಲಿ ಇಟ್ಸ್ ಅ ಕಾರ್ಮಿಕ್ ಎನರ್ಜಿ, ಆಯಿತಾ. ಯಾವುದು ಏನು ಆಗಬೇಕೋ ಆ ಟೈಮಲ್ಲಿ ಹಾಗೇ ಆಗುತ್ತೆ. ನೀವು ಯಾವುದನ್ನು ಸ್ಟಾಪ್ ಮಾಡೋದಕ್ಕಂತೂ ಆಗಲ್ಲ. ಹಾಗಂದ್ಬಿಟ್ಟು ನೀವು ಈ ಪರ್ಸನ್ನಿಂದ ಫುಲ್ ಗಿವ್ ಅಪ್ ಮಾಡಿಬಿಡಿ ಅಂತಲೂ ನಾನು ಹೇಳ್ತಾ ಇಲ್ಲ. ಆ ಪರ್ಸನ್ ನಿಮ್ಗೇನು ಅನ್ನೋದನ್ನ ಒಂದು ಕ್ಲಾರಿಟಿ ತೊಗೊಳ್ಳಿ. ಆ ಪರ್ಸನ್ ಬೇಕಾ ಬೇಡವಾ ಅನ್ನೋ ಒಂದು ಕ್ಲಾರಿಟಿ ತೊಗೊಳ್ಳಿ. ಆ ಪರ್ಸನ್ ಮೈಂಡ್ಸೆಟ್ಟಲ್ಲೇ ನೀವಿದ್ದೀರಾ, ನೀವು ಅವ್ರದ್ದೇ ಯೋಚನೆಯಲ್ಲಿ ಇದ್ದೀರಾ. ನೀವು ಇಲ್ಲಿ ನೋಡ್ಬೋದು, ನೀವು ಒಂದು ಕಾಲು ಹಿಂದೆ ಇದೆ, ಒಂದು ಕಾಲು ಮುಂದೆ ಇದೆ. ಆದರೆ ಪಾಸ್ಟ್ ಕಡೆ ಅಂದರೆ ಆ ವ್ಯಕ್ತಿ ಕಡೆನೂ ಯೋಚನೆ ಮಾಡ್ತಿದ್ದೀರಾ, ಫ್ಯೂಚರ್ ಬಗ್ಗೆನೂ ಯೋಚನೆ ಮಾಡ್ತಿದ್ದೀರಾ. ಬಟ್ ಕ್ಲಾರಿಟಿ ಸಿಗ್ತಿಲ್ಲ, ಒಂದು ಕನ್ಫ್ಯೂಷನ್ನಲ್ಲೇ ಇದ್ದೀರಾ ಅನ್ನುವಂಥದ್ದು ಕಾಣಿಸ್ತಿದೆ. ನಿಮಗೆ ಒಂದು ಕ್ಲಾರಿಟಿ ಅಗತ್ಯ ಇದೆ. ನಿಮಗೆ ಒಂದು ರಿಲೇಷನ್ಶಿಪ್ಪಲ್ಲಿ ಒಂದು ನಿಮ್ಮ ಜೀವನದಲ್ಲಿ ಒಂದು ಹೊಸ ನ್ಯೂ ರಿಲೇಷನ್ಶಿಪ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಈ ರಿಲೇಷನ್ಶಿಪ್ನ ಬಿಡಬೇಕಾ, ನಿಮ್ಮ ಲೈಫಲ್ಲಿ ನೀವು ಏನು ಮಾಡಬೇಕು ಅನ್ನೋ ಒಂದು ಕ್ಲಾರಿಟಿ ನಿಮಗಿದೆಯಾ ಅನ್ನುವಂಥದ್ದನ್ನು ನೋಡಿ ಈಗ. ಓಕೆ, ಸೊ ನಿಮಗೆ ನಿಮ್ಮ ಜೀವನದಲ್ಲಿ ಒಂದು ಕ್ಲಾರಿಟಿಯ ಅವಶ್ಯಕತೆ ಇದೆ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ಇದಾಗಿತ್ತು ಇವತ್ತಿನ ರೀಡಿಂಗ್. ಆ್ಯಂಡ್ ಈ ರೀಡಿಂಗಲ್ಲಿ ನನಗೆ ತುಂಬ ಕಾಣಿಸಿದಂತಹ ಒಂದು ಝೋಡಿಯಾಕ್ ಸೈನ್ಸ್ ಅಂತ ಅಂದರೆ ಮೀನ ರಾಶಿ, ಕುಂಭ ರಾಶಿ, ಕರ್ಕಾಟಕ ರಾಶಿ, ಮೇಷ ರಾಶಿ, ತುಲಾ ರಾಶಿ, ಕನ್ಯಾ ರಾಶಿ ಆ್ಯಂಡ್ ಸಿಂಹ ರಾಶಿ ಅಂತ ಹೇಳ್ತೀನಿ. ಆ್ಯಂಡ್ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಬಂದು 2/11/2021 ಆ ಪರ್ಸನ್ದು ಕೂಡ ಆಗಿರ್ಬೋದು. ಹಾಗೆ 4/13/22/31 ಆ್ಯಂಡ್ 6/15/24 ಅನ್ನೋ ಥರ ಫೀಲ್ ಆಗ್ತಿದೆ. ಆ್ಯಂಡ್ ವಿಲ್ ಸಿ ಅವರ ಒಂದು ಏನಂತಾರೆ ವಾಟ್ ಈಸ್ ದಟ್ ಇನ್ಷಿಯಲ್ ಬಂದು HLNSTIO ಅಂತ ಅನ್ನಿಸ್ತಾ ಇದೆ. ಓಕೆ, ಇದಾಗಿತ್ತು ಇವತ್ತಿನ ರೀಡಿಂಗ್. ನಿಮ್ಗೇನಾದರೂ ಈ ರೀಡಿಂಗ್ ಇಷ್ಟ ಆಗಿದ್ದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.